ನಾನು ಕೇಳ್ತಾ ಇರೋದಿಲ್ಲ ನೋಡ್ರಿ, ರಾಜಾರಾತ್ರಿ ಇಟ್ಟಿದ್ದೆ ಅದನ್ನ ಹಿಂದುಳಿದವರ್ಗ ಅಂತ ನೀವು ಹಿಂದಕ್ಕೆ ತಳ್ಳಕ್ ನೋಡ್ಬೇಡಿ. ಹಿಂದುಳಿದವರ್ಗಂತ ನೀವು ಹಿಂದಕ್ಕೆ ತಳ್ಳಕ್ ನೋಡ್ಬೇಡಿ. ಯಾರೇ ಆಲ್ರೆಡಿ ಬಂದಿದೆ, ಆಲ್ರೆಡಿ ಪೊಲಿಟಿಕಲ್ ಯಾವೊಂದು ಬಂದಿಲ್ಲ ನನಗೆ ಪೊಲಿಟಿಕಲ್ ಯಾವೊಂದಾದ್ರೂ ಒಂದು ಫೋನ್ ಬಂದಿದ್ರೆ ನಾನು ಇವತ್ತೇ ಕೆಲಸ ಮಾಡೋದಿಲ್ಲ ಇಲ್ಲಿ, ಇವತ್ತೇ ಬಟ್ಟೆ ಬಿಸ್ತೀನಿ ನಾನು. ಯಾವೊಂದಾದ್ರೂ ಒಂದು ವಿಚಾರದಲ್ಲಿ ಫೋನ್ ಬಂದಿದ್ರೆ ತೋರಿಸಿ ತಗೊಳ್ಳಿ, ಮೊಬೈಲ್ ತಗೊಳ್ಳಿ ಕೊಡಲಿ. ಯಾವನಾದ್ರೂ ನನಗೊಂದು ಫೋನ್ ಮಾಡಿದ್ರೆ ಇವತ್ತೇ ನಾನು ಬಟ್ಟೆ ಬಿಚ್ಚಿಬಿಡ್ತೀನಿ. ಯಾವೊಂದು ನಾನು ಫೋನ್ ಬಂದಿಲ್ಲ ಗೊತ್ತಾ. ನಾನು ಏನಿದ್ರು ಕಾನೂನು ಅದನ್ನೇ ಮಾಡೋದು. ಇವತ್ತು ಈ ಊರು ನಾಳೆ ಇನ್ನೊಂದೂರು. ನಾನು ಏನಿದ್ರೆ ಅದನ್ನ ತಗೋ, ನೀನು ಓದಿದ್ದೆ ತಗೊಂಡೋಗಿ ಏನ್ ಮಾಡ್ತೀನಿ ಮಾಡಿ. ನ್ಯೂಸೆನ್ಸ್ ಆದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನ್ಯೂಸೆನ್ಸ್ ಆದ್ರೆ ನಾನು ಸುಮ್ಮನೆ ನೋಡ್ರಿ. ರೋಡ್ ಮಧ್ಯೆ ಕೆಲಸ, ಈಗ ಅಲ್ಲಿ ಕೆಲಸ ನಡೀತಾ ಇದೆ, ಕೆಲಸ ನಡೀತಾ ಇದೆ. ಎಲ್ಲ ಅಲ್ಲಿ ನೀವೇ ನೋಡಿ, ಕೆಲಸ ನಡೀತಾ ಇದೆ, ಕೆಲಸ ನಡೀತಾ ಇದೆ. ನೀವು ಸ್ಟ್ಯಾಚು ಕೊಟ್ಟು ಇಲ್ಲಿ ಕೇಳಪ್ಪ, ಅಲ್ಲಿ ನೀನು ಕೇಳಿ. ಇವಾಗ ನಾವು ಎಲ್ಲ ನೋಟಿಸ್ ತಗೊಂಡು ಬಂದು ಪರ್ಮಿಷನ್ ತಗೊಂಡು NOC ತಗೊಂಡು ಬಂದ್ರೆ ಅಂಬೇಡ್ಕರ್ ನೀಡೋಕೆ ಯಾರಾದ್ರೂ ಒಪ್ತಾರೆ? ಯಾರು ಒಪ್ಪಲ್ಲ. ಯಾರು ಒಪ್ಪೋದಿಲ್ಲ. ಯಾಕೆ ಸೀರಿಯಸ್ ಆಗಿ ಒಪ್ಪಲ್ಲ ಸರ್. ನೋಡಿ ಸರ್, ಪೊಲಿಟಿಕಲ್ ಪ್ರೆಷರ್ ಬರುತ್ತೆ, ಯಾವ ಪ್ರೆಷರ್ ಇಲ್ಲ, ಮತ್ತೆ ಹೈಯರ್ ಕ್ಯಾಸ್ಟ್ ಪ್ರೆಷರ್ ಬರುತ್ತೆ. ನಾವು ದಲಿತರಾಗಿ ಅಂಬೇಡ್ಕರ್ ಮಕ್ಕಳಾಗಿ ನಾನು ದಲಿತನೇ ಸರ್. ನೋಡಿ ಹೇಳ್ತೀನಿ, ಅಂಬೇಡ್ಕರ್ ಕೇಳಿ ಹೇಳ್ತೀನಿ. ಯಾವ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಐ ಡೋಂಟ್ ಕೇರ್ ಆಗುತ್ತೆ. ಬಿಕಾಸ್ ಆಫ್ ಇಂಡಿಯಾ ಇದು. ಇಂಡಿಯಾನೇ, ನಾನು ಇಂಡಿಯನ್ ಆಗಿರೋದು, ನೀನ್ ಇಂಡಿಯನ್. ರೋಡ್ ಮಧ್ಯೆ ಯಾರು ಅಂತ ಹೇಳ್ತಾರೆ? ರೋಡ್ ಮಧ್ಯೆ ಅಂತ ಹೇಳ್ತಾರೆ. ಇಟ್ಟಿದ್ದಾರೆ ಸರ್, ಮನೆ ಮೇಲೆ ಇಟ್ಕೊಂಡಿದ್ದಾರೆ. ಎಲ್ಲಿ? ಅಲ್ಲಿ ನೋಡ್ರಿ, ಅದ್ ಪರ್ಮಿಷನ್ ಅಲ್ಲಿ ಕೇಳಿ. ಪರ್ಮಿಷನ್, ದೇರ್ ಇಸ್ ನೋ ಪರ್ಮಿಷನ್ ದೇರ್. ಅದನ್ನ ಅಲ್ಲಿ ಕೇಳು. ವಿತೌಟ್ ಪರ್ಮಿಷನ್ ಇಟ್ಟಿದ್ದಾರೆ. ಅದು ಅಫ್ಘಾನಿಸ್ತಾನ ಇಲ್ಲ, ತಾಲಿಬಾನ್. ಹೌದು, ಅದನ್ನ ಕರ್ನಾಟಕ ತಾಲೂಕು. ನೀನ್ ಪರ್ಮಿಷನ್ ಕೊಟ್ಟು ತೋರ್ಸಪ್ಪ, ನಾನು ಬಿಡ್ತೀನಿ. ಅವ್ರಿಗೆ ಹೆಂಗ್ ಸರ್ ಬಿಟ್ರೆ? ನನಗ್ ಬರೋದಿಲ್ಲ ಅದು. ಸುಪ್ರೀಂ ಕೋರ್ಟ್ ಆದೇಶ ಓದಿ, BSc ಓದಿದ್ದಲ್ಲ, ಇದು ಓದಿ. ಏನಂತ ಹೇಳಿ ಏನಂತ ಹೇಳು. ಸುಪ್ರೀಂ ಕೋರ್ಟ್ ಆದೇಶ ಓದಿ. ನಾನು ನೀನು BSc ಓದಿ, ಡಬಲ್ ಡಿಗ್ರಿ ಓದಿ, ಅದನ್ನೇ ಮಾಡ್ಬೇಕು. ಕಾನೂನು ಏನಿದೆ ಅದನ್ನೇ ಮಾಡ್ಬೇಕು. ವ್ಯಕ್ತಿ ಪರವಾಗಿಲ್ಲ, ಯಾವುದೇ ಹೈಯರ್ ಕ್ಯಾಸ್ಟ್ ಪರವಾಗಿಲ್ಲ. ನಾನು ಬಂದಿರೋದ್ರಿಂದ ಕಾನೂನು ಪರವಾಗಿ. ನೀವು ಪರ್ಮಿಷನ್ ತಗೊಳ್ಳಿ. 24 ಅವರ್ಸ್ ನಾನು ನಿಮ್ಮ ಜೊತೆಗೆ ಇರ್ತೀನಿ. 24 ನಮ್ಮ ಪೊಲೀಸು ನಿಮ್ಮ ಜೊತೆ ಇರ್ತದೆ, ಕಾನೂನು ನಿಮ್ಮ ಪರವಾಗಿರ್ತದೆ. ಆಕೆ ಯಾವನಾದ್ರು ಹೊಡೆದ್ಬಿಟ್ರೆ ನಿಮ್ಮ ಮೇಲೆ ಇದೆಲ್ಲ ಮಾಡೋದು, ಪ್ರೊಟೆಕ್ಷನ್ ಕೊಡೋದಿಲ್ವ ನಾವು? ಅದಕ್ಕೆ ಸರ್ ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೀರಾ, ಪ್ರೊಟೆಕ್ಷನ್ ಕೊಡ್ತೀರಲ್ಲ, ನಿಮ್ಮ ಪರವಾಗಿದ್ವಿ ಅಲ್ಲ. ಪ್ರೊಟೆಕ್ಷನ್ ಇದ್ದೀರಾ ಅಂತಾನೆ ನಾವು ನಿಮ್ಮ ಹತ್ರ. ನೀನು ಹೇಳ್ತಾ ಇದ್ದಲ್ಲ ಯಾವುದೋ ರಾಜಕೀಯ